ಅವರು ಸುಮಾರು ಒಂದು 4 ಪುಸ್ತಕಗಳ ಕುರಿತು ಅವರು ಒಂದು ಇಂಟರ್ವ್ಯೂ ಅಂತ ತಗೊಂಡ್ರು. ಅದು ಅವರ ಒಂದು ಪುಸ್ತಕಗಳ ನಿರೂಪಣಾ ಶೈಲಿ ಹೇಗಿರುತ್ತೆ ಅಂತಕ್ಕಂಥದ್ದು ತಗೊಂಡ್ರು ಅಂತಕ್ಕಂಥದ್ದು. ಮೊದಲನೇದಾಗಿ ಅವರು ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ಒಂದು ಯಾವುದು ನುಡಿಗನ್ನಡಿ ಕೃತಿಯ ಕುರಿತು ಒಂದು 15 ನಿಮಿಷ ಮಾತಾಡಿದ್ರು. ಆ ಒಂದು ವಿಷಯದಲ್ಲಿ ಅವರು ತಾನೇ ಬರೆದಿರುವಂತಹ ನುಡಿಗನ್ನಡಿ ಪುಸ್ತಕದ ಶೈಲಿ ಹೇಗಿತ್ತು, ಅದರ ಗೋಚರ ಹೆಂಗಿರಬೇಕು, ಗೆಚ್ಚರ ಹೆಂಗಿರಬೇಕು, ಮತ್ತು ಅದನ್ನು ಭಾಷೆ ಹೇಗೆ ಮಾತಾಡಬೇಕು, ಪದಗಳ ಗ್ಯಾಪ್ ಹೆಂಗಿರಬೇಕು, ಧ್ವನಿ ಹೆಂಗಿರಬೇಕು, ಧ್ವನಿ ಏರಿಳಿತ ಹೆಂಗಿರಬೇಕು, ಮತ್ತು ಯಾವ್ಯಾವ ಸಂದರ್ಭದ ಧ್ವನಿ ಹೇಗೆ ಬಳಸಬೇಕು ಅಂತಕ್ಕಂಥದ್ದು ಮಟ್ಟು ಕೆಲವಾರು ವ್ಯಕ್ತಿಗಳು, ಮಹಾನ್ ವ್ಯಕ್ತಿಗಳು ಅದರ ಬಳಸಿರುವಂತಹ ಅನುಭವವನ್ನು, ಅವರ ಪುಸ್ತಕದಲ್ಲಿರುವಂತಹ ಅನುಭವವನ್ನು ಅವರು ಹೇಳಿಕೊಂಡ್ರು. ಅದೇ ರೀತಿಯಲ್ಲಿ ಜೀವನೋತ್ಸಾಹ ಅಂತ ಕೃತಿಯನ್ನು ಒಂದು 15 ನಿಮಿಷ ಅವರು ಒಂದು ನಿರೂಪಣೆ ಮಾಡಿದರು. ಆ ಜೀವನೋತ್ಸಾಹದಲ್ಲಿ ಬರೆದಂತಹ ಅಂಶಗಳು ಏನಿದ್ದಾವೆ ಅವನ್ನು ಯಥಾವತ್ತಾಗಿ ಅವರ ಭಾವಕ್ಕೆ ಅನುಗುಣವಾಗಿ ನಮಗೆ ತಿಳಿಯಪಡಿಸ್ತಾ ಬಂದರು. ಅದರಲ್ಲಿ ಅನುಶ್ರೀ ಆಗಿರ್ಬೋದು, ಮೊನ್ನೆ ದಿವಂಗತ ಅಪರ್ಣರವರು ಒಂದು ಅವರ ಬಗ್ಗೆ ಸಹ ಸ್ವಲ್ಪ ವಿವರಣೆ ಕೊಟ್ಟು ಆ ಕೃತಿಯನ್ನು ಅವರಿಗೆ ಅರ್ಪಣೆ ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಂದರು. ಅದೇ ರೀತಿಯಲ್ಲಿ ಇನ್ನು ಅನುಕ್ಷಣ ಅನುಭವಿಸಿ ಅಂತಕ್ಕಂಥದ್ದು, ಪ್ರತಿ ಕ್ಷಣವೂ ಸಹ ಅನುಭವಿಸ್ತಾ ಇರಬೇಕು. ಜೀವನ ಸಿಕ್ಕಿರುವುದೇ ಒಂದು, ಅದೇ ಹೇಳ್ತಾರಲ್ಲ ಪುರಂದರದಾಸರು ಏನಂತಂದರೆ, ಮಾನವ ಜನ್ಮ ದೊಡ್ಡದು, ಅದನ್ನು ಚಪ್ಪುಗಳನ್ನು ಹಾಳು ಮಾಡ್ಕೋಬೇಡ ಅಂತ ಹೇಳ್ತಾರಲ್ಲ, ಹಾಗೆ ಆ ಒಂದು ಅನುಕ್ಷಣವನ್ನು ಬಂದಂತಹ ಪ್ರತಿ ಕ್ಷಣವೂ ಸಹ ನಮಗೆ ಅನುಭವ ಇರುತ್ತೆ. ಅದನ್ನು ಅನುಭವಿಸ್ತಾ ಹೋಗ್ತಾ ಇರಬೇಕು ಅಂತಕ್ಕಂಥದ್ದನ್ನು ಅನೇಕ ರೀತಿಯ ಮಹಾನ್ ವ್ಯಕ್ತಿಗಳು ಅದರಲ್ಲಿ ಕೆಲವಾರು ಅಂಶಗಳನ್ನು ಅನುಭವ ಹೇಳಿದ್ದಾರೆ. ಅದನ್ನು ಯಥಾವತ್ತಾಗಿ ನಾವು ಸರ್ ಹೇಳ್ತಾ ಬಂದರು. ಅದೇ ಕೀಳರಿಮೆ ಹೇಗೆ ಅಂತಕ್ಕಂಥದ್ದು, ಸೋಲುಗಳಿಗೆ ಅಂಜಿದ್ರಿ ಅಂತಕ್ಕಂಥ ಕೃತಿಯನ್ನು ಸಹ ಅವರು ಹೇಳ್ತಾ ಬಂದರು. ಆ ಸೋಲುಗಳ ಅಂಜಿದ್ರಿ ಅಂತಕ್ಕಂಥ ಕೃತಿಯನ್ನು ಬರೆದಂಥ ಸಂದರ್ಭದಲ್ಲಿ ಅನೇಕ ಜನ ಸೂಸೈಡ್ ಮಾಡ್ಕೊಂಡು ಹೋಗುವಂಥವರು ಸಹ ಅದನ್ನು ಬಿಟ್ಟಿದ್ದಾರೆ. ಅಂತಂದರೆ ಆ ಕೃತಿಯ ಶಕ್ತಿ ಹೆಂಗಿರಬೇಕು, ಸೈಕಾಲಜಿ ಹೇಗೆ ಬರೀತಾನೋ ಅದಕ್ಕೂ ಮೀರಿ ಆ ಕೃತಿಯನ್ನು ರಚನೆ ಮಾಡಿದ್ದಾರೆ. ಅಂತಂದರೆ ಅವ್ರ ಶಕ್ತಿ ಸಾಮರ್ಥ್ಯ ಹೇಗಿರಬೇಕು, ಅವ್ರ ನಾಲೆಜ್ ಹೇಗಿರಬೇಕು, ಅವ್ರ ಭಾವ ಹೇಗಿರಬೇಕು, ಅವರ ಟೋಟಲಿ ಅವರ ಜ್ಞಾನ ಎಷ್ಟು ಪಡೆದಿರಬೇಕು ಅವರು. ನಾನೇ ಒಂದಷ್ಟು ಪುಸ್ತಕಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅವರು ಸುಮಾರು 2000 ಸಾಧಕರ ಸಂದರ್ಶನ ಮಾಡಿರುವಂಥದ್ದು, 300 ರೇಡಿಯೋ ಕಾರ್ಯಕ್ರಮಗಳನ್ನು, ಸುಮಾರು 3,000ಕ್ಕೂ ತರಬೇತಿ ಕಾರ್ಯಕ್ರಮಗಳನ್ನು ಮಾಡಿರುವಂಥದ್ದು. ಎಲ್ಲವೂ ಸಹ ಅವ್ರ ನಾಲೆಡ್ಜ್ ಇದೆ. ಕೆಲವು ವಿಡಿಯೋಗಳನ್ನು ಮಾಡಿದ್ದಾರೆ, ಕೆಲವರು ಆಡಿಯೋಗಳನ್ನು ಮಾಡಿದ್ದಾರೆ. ಇವೆಲ್ಲವೂ ಸಹ ಅವರ ನಾಲೆಡ್ಜನ್ನು ಹೆಚ್ಚಿಗೆ ಮಾಡೋಕ್ಕೆ ಉಪಯೋಗ ಆಗಿದೆ ಅಂತಕ್ಕಂಥದ್ದು. ಹೀಗೆ 4 ಪುಸ್ತಕಗಳನ್ನು ಬರಿತಾ ಕೊನೆಗೆ ಒಂದು ವಿಡಿಯೋವನ್ನು ಮಾಡ್ತಾ ಬರ್ತಾರೆ. ಆ ವಿಡಿಯೋದಲ್ಲಿ ಅವರ ಅನುಭವ, ಸುಮಾರು 30 ವರ್ಷದ ಅನುಭವ ಅವರ ಮುಖದಲ್ಲಿ ಕಾಣ್ತು ಅಂತಕ್ಕಂಥದ್ದು. ಹೇಗೆ ಒಂದು ಮಾತಾಡ್ತಾ ಇರಬೇಕಾದ್ರೆ ಗೆಚ್ಚರು, ಪೋಚರು, ಮುಖಭಾವ, ಧ್ವನಿ ಮತ್ತು ಅವರ ಹೇಳ್ತಾ ಇರೋ ಭಾಷೆ ಎಲ್ಲವನ್ನು ಒಂದುಗೂಡಿಸಿ ಮಾತಾಡ್ತಿದ್ರು. ಅಂದರೆ ಸಾಮಾನ್ಯವಾಗಿ ಒಂದು ಭಾವ ಬರುವಂಥದ್ದಲ್ಲ. ಹೀಗೆ ಒಂದೊಂದು ಅಂಶವನ್ನೇ ತಿಳಿಸ್ತಾ ಬಂದರು. ಅದೇ ರೀತಿಯಲ್ಲಿ ನೋಡಿದಂಥ ಸಂದರ್ಭದಲ್ಲಿ ನನಗೆ ಈ ಒಂದು ದಿನದ ಕಾರ್ಯಕ್ರಮದ ಅನುಭವ ಏನಂತಂದರೆ, ಆನ್ಲೈನ್ ಸುಮ್ಮನೆ ನಾವು ವಿಡಿಯೋ ರೆಕಾರ್ಡ್ ಮಾಡ್ತಾ ಇರಬೇಕಾದ್ರೆ ಆಫ್ಲೈನ್ ಎಲ್ಲ ಒಂದು ಕಡೆ ನೋಡಿದ್ವಿ, ಬಟ್ ಆನ್ಲೈನಲ್ಲಿ ನೋಡಿದ್ವಿ. ಅಲ್ಲಿ 2 ಅನುಭವ ಆಯಿತು ನನಗೆ. ಮೊದಲನೇದಾಗಿ ಏನಂತಂದರೆ, ಕ್ಯಾಮ್ರಾಮನ್ ಹೇಗೆ ಅದನ್ನು ಕ್ಯಾಚ್ ಮಾಡ್ತಾರೆ, ಅದನ್ನು ಯಾವ ರೀತಿ ಫ್ರೇಮ್ ಮಾಡ್ತಾರೆ, ಯಾವ ರೀತಿ ವಿಡಿಯೋ ತಂದುತ್ತಾರೆ, ಯಾವ ರೀತಿ ಫ್ರೇಮ್ ಇರಬೇಕು, ಮತ್ತು ಯಾವ ಪ್ಲೇಸ್ ಚೇಂಜ್ ಮಾಡ್ಕೊಂಡು ಒಂದೊಂದು ಕಡೆ ಒಂದೊಂದು ಇಟ್ಟು, ಮತ್ತು ಸಹ ಕೆಲವು ಕೋಟ್ಗಳನ್ನು ಚೇಂಜ್ ಮಾಡಿ ಆ ಲೊಕೇಶನ್ ತಕ್ಕಂತೆ ಮಾತಾಡುವಂಥದ್ದು. 4 ಪುಸ್ತಕಗಳಲ್ಲಿ 4 ರೀತಿಯಲ್ಲಿ ಮಾತಾಡ್ತಾ ಬಂದರು. ಹೀಗೆ ಹಲವಾರು ರೀತಿಯ ಅನುಭವಗಳಾಗ್ತಾ ಬಂದವು. ನನಗೆ ಈ ದಿನದ ವಿಶೇಷವಾಗಿ ಸಂತೋಷ ಆಗಿದ್ದೇನೆಂತಂದರೆ, ಸಂತೋಷದ ಕುರಿತು ಒಂದಷ್ಟು ಅಂಶಗಳನ್ನು ಹೇಳಿದರು. ಅಂಶಗಳನ್ನು ಹೇಳ್ತಾ ನಮಗೆ ಒಂದು ಬ್ರೈನ್ ಸ್ಟಾರ್ಮಿಂಗ್ ಅಂತ ಕರೀತಾರೆ, ಅಂದರೆ ಬೌದ್ಧಿಕ ಬೆಳವಣಿಗೆ ಅಥವಾ ಥಾಟ್ಸ್ ಹುಟ್ಟೋದಕ್ಕೆ ಒಂದು ಶಕ್ತಿ ತುಂಬುವಂತೆ ಅನೇಕ ಅಂಶಗಳು 31 ಸಂತೋಷದ ಕುರಿತು ಬರೀ ನಿಮ್ಗೆ ಏನೇನು ಸಂತೋಷ ಬರುತ್ತೆ ಅಂತಕ್ಕಂಥದ್ದು ಬರೀರಿ ಅಂತ ಹೇಳಿದ್ರು. ಸುಮಾರು 25 ಅಂಶಗಳನ್ನು ಬರೆದ್ವಿ. ಅದರ ಬಗ್ಗೆ ವಿಶ್ಲೇಷಣೆ ಕೇಳಿದರು. ಹೀಗೆ ನಮ್ಮ ಮಾನಸಿಕ ಮಟ್ಟ ಮತ್ತು ಬೌದ್ಧಿಕ ಮಟ್ಟ, ಭಾವನಾತ್ಮಕ ಮಟ್ಟ 3 ಸಹ ಬೆಳವಣಿಗೆ ಆಯಿತು ಅಂತಕ್ಕಂಥದ್ದು. ಹಾಗೆ ನನಗೆ ಈ ದಿನದ ವಿಶೇಷವಾಗಿ ಈ ದಿನದ ಸಂತೋಷ ಬಂದಿರುವಂಥದ್ದು, ನನಗೆ ಬೆಳವಣಿಗೆ ಆಗಿರುವಂಥದ್ದು, ನಾನು ಮರೆಯಲಾರದ ಒಂದು ಘಟನೆ, ಮರೆಯಲಾರದ ಒಂದು ವಿಷಯ ಅಂತಂದರೆ, ಒಂದು ಪುಸ್ತಕವನ್ನು ಹೇಗೆ ಬರಿಬೋದು ಅಂತಕ್ಕಂಥದ್ದನ್ನು ಸವಿಸ್ತಾರವಾಗಿ ಹೇಳ್ತಾ ಬಂದರು ಅಂತಕ್ಕಂಥದ್ದು ನನಗೆ ಬಹಳ ಸಂತೋಷ ಸಂಗತಿ. ಅವರ ಗುರುಗಳಾಗಿ ನಾವು ಪಡೆದಿರುವಂಥ ನಾವೇ ಧನ್ಯರು ಅಂತ ಹೇಳ್ತಾ ಹೋಗ್ಬೋದು. ಅದೇ ಆ ದಿನ ನಮ್ಮ ರಮೇಶ್ ಸರ್ ಅವರು ಸಹ ಬಂದಿದ್ದರು. ಅವರು ಸಹ ಧನ್ಯವಾದಗಳನ್ನು ಹೇಳ್ತೀನಿ. ಧನ್ಯವಾದಗಳು ಸರ್.
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್ ಹಾಗೂ JP ಸರ್ಗೂ ಕೂಡ ನಮಸ್ಕಾರ. ನಾವು 24/4/2025 ಸಂಡೇ ಕ್ಯಾಂಪ್, ಒನ್ ಡೇ ಕ್ಯಾಂಪಲ್ಲಿ ಅಟೆಂಡ್ ಆಗಿ ಆ ಕ್ಯಾಂಪಲ್ಲಿ ಬೆಳಿಗ್ಗೆ 10 ಗಂಟೆಗೆ ಕ್ಯಾಂಪ್ ಹೋದೆ. ಕ್ಯಾಂಪಲ್ಲಿ ಹೋದಾಗ ಮತ್ತು ಬುಕ್ಸ್ ಬರೆಯೋದು ಹೆಂಗೆ ಅನ್ನೋದು ಒಂದು ಡೌಟ್ ಇತ್ತು. ಆ ಡೌಟನ್ನು ನಾನು ತಗೊಂಡು ಮಾತಾಡ್ತಿರುವಾಗ ಹರಿಪ್ರಸಾದ್ ಸರ್ ಕೂಡ ಎಂಟ್ರಿ ಆಗಿ ಆ ಬುಕ್ಕು ಬರೀಬೇಕಂದ್ರೆ ಏನು ಮಾಡಬೇಕು, ಆನ್ಲೈನಲ್ಲಿ ಪಬ್ಲಿಷ್ ಮಾಡೋದ್ರಿಂದ ಏನು ಲಾಭ, ಮತ್ತು ಶಾಪ್ ಪಬ್ಲಿಷ್ ಮಾಡೋದ್ರಿಂದ ಏನು ಲಾಭ, ಅದ್ರ ಬೆನಿಫಿಟ್ ಏನು, ಅದರಿಂದ ಹೇಗೆ ನಾವು ನಾಲೆಡ್ಜ್ ಗೇನ್ ಮಾಡ್ಬೋದು, ಪ್ರತಿಯೊಂದನ್ನು ಇವರಾಗೆ ತಿಳಿಸ್ಕೊಟ್ರು. ಅದಾದ ನಂತರ ವಿಜಯವಾಣಿಯವರು ಬಂದು ವಿಡಿಯೋನ ಶೂಟ್ ಮಾಡಿದ್ರು. ಒಂದು 5 ವಿಡಿಯೋಗಳನ್ನ ಶೂಟ್ ಮಾಡಿದ್ರು. 5 ವಿಡಿಯೋಗಳಲ್ಲಿ ಫಸ್ಟು ನುಡಿಗರ ಮಾತಿನ ಅವಶ್ಯಕತೆ ಏನು ಅನ್ನೋದನ್ನು ಪ್ರತಿಯೊಂದನ್ನು ಕೂಡ ಸವಿಸ್ತರವಾಗಿ ತಿಳಿಸ್ಕೊಟ್ಟು ಹೋದ್ರು ಸಾರು. ಅದೆಲ್ಲ ತಿಳ್ಕೊತಾ ನಾವು ಬುಕ್ ಓದಿರೋದಕ್ಕೂ ಇವರು ಸಾರು ತಿಳಿಸಿದ್ಕೂ ಸ್ವಲ್ಪ ಡಿಫ್ರೆನ್ಸನ್ನು ಕಾಣ್ತೆ. ಡಿಫ್ರೆನ್ಸ್ ಬುಕ್ಕು ನಾವು ಓದ್ತಿರ್ತೀವಿ, ಆದರೆ ಕೆಲವೊಂದು ಅಂಶಗಳು ನಮಗೆ ಏನು ಬರೆದಿದ್ದಾರೆ, ಅದು ಬರೆಯೋಕ್ಕೆ ಸ್ಫೂರ್ತಿ ಏನು, ಪ್ರತಿಯೊಂದು ನಮಗೆ ಹಿನ್ನೆಲೆ ಏನು ಅನ್ನೋದು ಗೊತ್ತಾಗಲ್ಲ. ಯಾವ್ದು ನಾವು ಹಿನ್ನೆಲೆನ ತಿಳ್ಕೊಂಡಾಗ ನಮ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಇದೇ ಥರ 4 ಬುಕ್ಕುಗಳು ವಿಡಿಯೋ ರೆಕಾರ್ಡ್ ಮಾಡಿದ್ರು. ಮತ್ತು ಈ ಕ್ಯಾಮ್ರಾಮ್ಯಾನ್ ಬಂದು ತನ್ನ ಹೆಂಗೆ ಸೆಟ್ಟಿಂಗ್ ಮಾಡ್ಕೊಳ್ತಾನೆ ಕ್ಯಾಮ್ರಾ ವಿಡಿಯೋ ಮಾಡೋಕ್ಕೆ, ಪ್ರತಿಯೊಂದನ್ನು ನಾವು ಲೈವಾಗಿ ನೋಡಿದ್ವು. ಲೈವಾಗಿ ನೋಡ್ತಾ ಅವ್ರಿಗೆ ಹೇಗೆ ಇರಬೇಕು ಒಂದು ವಿಡಿಯೋ ಮಾಡುವಾಗ ಹಾವಭಾವ ಪ್ರತಿಯೊಂದು ಅವರು JP ಸರ್ ಯಾವುದೇ ಕಡೆಯಲ್ಲಿ ತಮ್ಮ ಗಮನವನ್ನು ಡೈವರ್ಟ್ ಮಾಡದೇ ಇರೋದು ನಮಗೊಂದು ಸೂಜಿಗಳಿನ ಥರ ವಿಚಾರ ಸೆಳೀತು. ಮತ್ತು 5ನೇ ವಿಡಿಯೋದಲ್ಲಿ ಅವರ ಇಲ್ಲಿವರೆಗೂ ಪಡೆದಂಥ ತಮ್ಮ 30 ವರ್ಷದ ಅನುಭವನೂ ಸವಿಸ್ತರವಾಗಿ ಹೇಳಿದರು. ಅದನ್ನೆಲ್ಲ ತಿಳ್ಕೊಂಡಾದ್ಮೇಲೆ ನೆಕ್ಸ್ಟು ನಾವು ಲಂಚ್ ಮಾಡ್ತಾ ಮತ್ತೆ ಶುರು ಮಾಡೋದು ವಿಡಿಯೋನ. ಸಂತೋಷವಾಗಿರೋದು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಬ್ರೈನ್ ಸ್ಟಾರ್ಮಿಂಗ್ ಟೆಕ್ನಿಕನ್ನು ಯೂಸ್ ಮಾಡಿ ಬರೀರಿ ಅಂತ ಹೇಳ್ಕೊಟ್ರು. ಬರೋದು ಒಬ್ಬ ಮನುಷ್ಯ ಸಂತೋಷವಾಗಿರಬೇಕು ಅಂದ್ರೆ ನಮ್ಗೆ ಏನೇನು ಬೇಕು ಅನ್ನೋದೆಲ್ಲ ಪಟ್ಟಿ ಮಾಡ್ಕೊತಾ ಹೋದಾಗ ನಮ್ಗೆ ಗೊತ್ತಿದ್ದಾಗೆ 30-35 ಪಾಯಿಂಟ್ ನಮಗೆ ಬಂತು. ಸಂತೋಷವಾಗಿರ್ಬೇಕಂದ್ರೆ ಇದಿಷ್ಟೆಲ್ಲ ಅದು ಸಂತೋಷವಾಗಿರ್ಬೇಕಂದ್ರೆ ನೀನು ಇಷ್ಟು ಪಾಯಿಂಟ್ ಬರ್ತದೆ, ಅಷ್ಟು ಪಾಯಿಂಟ್ ಬಂದಲ್ಲಿ ನಿನಗೆ ಏನು ಫಸ್ಟು ಬೇಕು ಅನ್ನೋದನ್ನು ಫಸ್ಟ್ ಶಾರ್ಟ್ ಲಿಸ್ಟ್ ಮಾಡಬೇಕು ಅನ್ನೋದು ಸಾಧ್ಯತೆ ಹೋಗ್ಬಿಟ್ಟು ಅದರಲ್ಲಿ ಯಾವ್ದು ಆದ್ಯತೆ ಆಗುತ್ತೋ ಫಸ್ಟು ಆದ್ಯತೆ ಇರುವಂಥ ಕೆಲಸವನ್ನು ನಾವು ಫಸ್ಟ್ ಮಾಡಬೇಕು. ಆ ಫಸ್ಟ್ ಕೆಲಸ ಮಾಡೋದ್ರಿಂದ ನಮ್ಮ ಟೈಮು ಪ್ರತಿಯೊಂದೂ ಇಂಪ್ರೂವ್ ಆಗ್ತದೆ ಅನ್ನೋದು ತಿಳ್ಕೊಂಡೆ. ಮತ್ತು ನಾವು ಯಾವುದೇ ಕೆಲಸ ಮಾಡಲಿ ನಮ್ಮಲ್ಲಿ ಒಂದು ಪರ್ಪಸನ್ನ ಮಾಡಬೇಕು ಅಂತ ಕಾಲವನ್ನು ದೂಡ್ತಾ ಇರ್ತೀವಿ. ಇವತ್ತು ಮಾಡುವ, ನಾಳೆ ಮಾಡುವ, ಇದು ಇನ್ನೂ ಚೆನ್ನಾಗಿಲ್ಲ. ಅದು ನಮ್ಮ ಜೀವನದಲ್ಲಿ ಎಷ್ಟೊಂದು ಏಳಿಗೆಗೆ ಅಡ್ಡ ಹೋಗ್ತಾ ಇರುತ್ತೆ ಅನ್ನೋದನ್ನು ನಾನು ಇವತ್ತು ತಿಳ್ಕೊಂಡೆ. ಯಾವ ರೀತಿಯಲ್ಲಿ ನಾವು ಮಾಡಬೇಕು ಅನ್ನೋದು ಮಾಡಬೇಕು. ಹಣ ಅನುಭವಿಸಿರಿ, ಪ್ರತಿ ದಿನವೂ ಬಂಚಯ ಮಾಡಬೇಡ ಅನ್ನೋ ಕುಮಾರವ್ಯಾಸ ಹೇಳೋರಿಗೆ ಪ್ರತಿ ಜೀವನವೂ ಕೂಡ ಒಂದು ಅದ್ಭುತವಾದ ಜೀವನ. ಈ ದಿನ ಕಳೆದ ಮತ್ತೆ ಬರೋದು ಅನ್ನೋ ರೀತಿ ನಾವು ಬದುಕಬೇಕು. ಒಟ್ಟಾರೆ ನಮ್ಮ ಜೀವನವನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಈ ದಿನವನ್ನು ಕಂಟ್ರೋಲ್ ಮಾಡಿದ್ರೆ ನಮ್ಮ ಲೈಫೇ ಕಂಟ್ರೋಲ್ ಮಾಡ್ಬೋದು. ಈ ವಿಷಯ ತಿಳ್ಕೊಂಡಂತೆ ಪ್ರತಿಯೊಬ್ಬರು ಕೂಡ ಯಾರೇ ಜೀವನದಲ್ಲಿ ಸಾಧನೆ ಮಾಡಿರುವಂಥ ಪ್ರತಿ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಸಮಯಕ್ಕೆ ಹೆಚ್ಚು ಬೆಲೆ ಕೊಟ್ಟಿದ್ದಾರೆ ಅನ್ನೋದು ಸತ್ಯ ತಿಳ್ಕೊಂಡು ಮತ್ತು ಅವ್ರು ಯಾವುದೇ ಆದ್ಯತೆ ಕೆಲಸಗಳನ್ನೇ ಅವ್ರು ಹೆಚ್ಚಾಗಿ ಮಾಡ್ತಿದ್ರು. ಅವ್ರಿಗೆ ಏನು ಇಷ್ಟ ಅದನ್ನೇ ಮಾಡ್ತಿದ್ರು. ಅದನ್ನೇ ಮಾಡ್ತಾ ಅವರು ಏಳಿಗೆ ಒಂದು ಮತ್ತೆ ಪ್ರಸಿದ್ಧ ವ್ಯಕ್ತಿಗಳಾಗೋದು. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳು.